ಮನೆಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳುವ ಅಂಶ ಏನಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಭ್ಯಂಗ ಸ್ನಾನ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ಳೋಣ. ಅಭ್ಯಂಗ ಸ್ನಾನ ಅಂದ್ರೆ ಏನು? ಅಭ್ಯಂಗ ಸ್ನಾನಂ ಪರಮ ಔಷಧಂ ಅಂತ ಇಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಅಭ್ಯಂಗ ಸ್ನಾನಂ ಪರಮ ಔಷಧ. ಸೊ ಎಲ್ಲಾ ಔಷಧಗಳಿಗಿಂತ ಹೆಚ್ಚು ಲಾಭ ಅಭ್ಯಂಗ ಸ್ನಾನದಿಂದ ಸಿಗತ್ತೆ ನಮಗೆ ಹೇಳ್ಬೇಕಾದ್ರೆ. ಸೊ ಅಂದ್ರೆ ಮೈಗೆ ಚೆನ್ನಾಗಿ ಈ ಎಣ್ಣೆ ಹಚ್ಕೊಂಡು, ಅದನ್ನು ಎಣ್ಣೆ ಪೂರ್ತಿ ಮೈಗೆ ಹಚ್ಕೊಂಡು ಅದನ್ನು ಮಾಲಿಶ್ ಮಾಡ್ಕೊಂಡೋದು, ಮತ್ತೆ ಅನಂತರ ಬಿಸಿ ನೀರಿಂದ ಸ್ನಾನ ಮಾಡೋದು. ಸೊ ಇದೆಲ್ಲ ದೇಹದಲ್ಲಿ ಹೆಚ್ಚು ಚೈತನ್ಯ ಕೊಡ್ತದೆ ಅಂತ ನಮಗೆ ಗೊತ್ತಿರೋ ವಿಷಯ ಇದು. ಸೊ ನಾವು ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಆದ್ರೆ ಇನ್ ಸ್ವಲ್ಪ ಹೆಚ್ಚು ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಮಾಲಿಶ್ ಮಾಡೋದು ಸ್ನೇಹಿತರೆ, ಈ ಮಾಲಿಶ್ ಮಾಡೋದು, ಮಸಾಜ್ ಮಾಡೋದು ದಿನಕ್ಕೆ ಅಂದ್ರೆ ಕನಿಷ್ಠ ದಿನಕ್ಕೆ ಒಂದ್ಸರಿ ಮಾಡ್ಕೊರಿ. ಇಲ್ಲ ಅಂದ್ರೆ ಅವಕಾಶ ಇಲ್ಲ ಅಂದ್ರೆ ವಾರಕ್ಕೊಂದ್ಸರಿ ಕನಿಷ್ಠ ಪಕ್ಷ ಒಂದ್ಸರಿ ವಾರಕ್ಕೊಂದ್ಸರಿ ಮಾಡ್ಲೇಬೇಕು. ಮಾಡಿದ್ರೆ ಅದ್ಭುತವಾದ ಆರೋಗ್ಯ ನಿಮ್ಗೆ ಸಿಗತ್ತೆ. ದೇಹದಲ್ಲಿ ಉಷ್ಣವಿದ್ರೆ, ವಾತಾವರಣ ಉಷ್ಣ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಅವಾಗ ನೀವು ಯಾವುದೇ ರೀತಿಯಲ್ಲಿ ಅಭ್ಯಂಗ ಸ್ನಾನ ಮಾಡ್ಬೇಕಂದ್ರೆ ಈ ಎಳ್ಳೆಣ್ಣೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಔಡಲನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಕೊಬ್ಬರಿ ಎಣ್ಣೆ. ಇದರಲ್ಲಿ ಯಾವುದೋ ಒಂದು ಒಂದು ಎಳ್ಳೆಣ್ಣೆ, ಆಮೇಲೆ ಕೊಬ್ಬರಿ ಎಣ್ಣೆ, ಸೊ ಇನ್ನೊಂದು ಹರಳೆಣ್ಣೆ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೋ ಒಂದು ಎಣ್ಣೆ ಯೂಸ್ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾವಾಗ ದೇಹದಲ್ಲಿ ಉಷ್ಣ ಇದ್ರೆ, ಇಲ್ಲ ವಾತಾವರಣದಲ್ಲಿ ಹೆಚ್ಚು ಉಷ್ಣ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ದೇಹದಲ್ಲಿ ತಂಪಿದೆ, ವಾತಾವರಣದಲ್ಲಿ ತಂಪು ಹೆಚ್ಚಾಗಿದ್ರೆ ಅವಾಗ ಸಾಸಿವೆ ಎಣ್ಣೆ ಮತ್ತೆ ಬಾದಾಮಿ ಎಣ್ಣೆ, ಆಮೇಲೆ ಕುಸುಬೆ ಎಣ್ಣೆ, ಸೊ ಇಲ್ಲ ಅಂದ್ರೆ ಹಸು ತುಪ್ಪೆ, ಅಂದ್ರೆ ನಮ್ಮ ದೇಶಿ ಹಸು ತುಪ್ಪೆ. ಸೊ ಆ ತುಪ್ಪ ಯೂಸ್ ಮಾಡಿದ್ರೆ ಇದರಲ್ಲಿ ಯಾವುದೋ ಒಂದು ನಿಮ್ಗೆ ಯಾವ್ದು ಅನುಕೂಲ ಇದೆಯೋ ಅದು ನೀವು ಅನ್ವಯಿಸ್ಕೊಳ್ಳಿ, ಮತ್ತೆ ದೇಹಕ್ಕೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋದು. ಅದು ಹೇಗೆ ಮಾಡೋದು ಅಂತ ಅದು ನಾನು ಹೇಳ್ತೀನಿ. ಸೊ ಮತ್ತೆ ತಂಪು ಉಷ್ಣ ಸಮಾನವಾಗಿದ್ರೆ, ಇಲ್ಲ ಅಂದ್ರೆ ಯಾವುದೇ ಕಾಲದಲ್ಲಿ ಒಳ್ಳೆ ಎಣ್ಣೆಗಳು ಯಾವ್ದಂದ್ರೆ ಎಳ್ಳೆಣ್ಣೆ ಮತ್ತೆ ಸಾಸಿವೆ ಎಣ್ಣೆ ಸಮಾನ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಎರಡು ಸಮಾನ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನೀವು ಬಳಸ್ಕೊಂಡಿದ್ರೆ ಯಾವುದೇ ಕಾಲದಲ್ಲಿ ಬಳಸ್ಕೋಬಹುದು, ಯಾವುದೇ ಕಾಲದಲ್ಲಿ ಮಸಾಜ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಆಮೇಲೆ ಈ ಎಣ್ಣೆಯನ್ನು ಯಾವುದೇ ರೀತಿಯಲ್ಲಿ ಬಿಸಿ ಮಾಡಿ, ಅಂದ್ರೆ ತುಂಬಾ ಬಿಸಿ ಮಾಡೋದಂದ್ರೆ ಡೈರೆಕ್ಟು ನಾವು ಜನರಲಿ ಬಿಸಿ ಮಾಡೋದಂದ್ರೆ ಸ್ವಲ್ಪ ಬಿಸಿ ಇದ್ರೆ ಸಾಕು, ಹೆಚ್ಚು ಬಿಸಿ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ಬಿಸಿ ಮಾಡಿಕೊಂಡು ಸೊ ಅದೆಲ್ಲ ದೇಹದೆಲ್ಲ ಹಚ್ಕೊಂಡು ಒಂದು 20 ನಿಮಿಷ ಕಾಲ ಮಸಾಜ್ ಮಾಡಿ. 20 ನಿಮಿಷ ಕಾಲ ನೀವೇ ಮಸಾಜ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಯಾರನ್ನ ಸಹಾಯ ತಗೊಂಡಾದ್ರೂ ಮನೆಯಲ್ಲಿ ಒಂದು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹಾಗೆ ಒಂದು 20 ನಿಮಿಷ ಬಿಡ್ಬೇಕಾಗತ್ತೆ. ಅವಾಗ ಅನಂತರ ಸ್ನಾನ ಮಾಡ್ಬೇಕಾಗತ್ತೆ. ಅವಾಗ ನಿಮ್ಗೆ ಒಳ್ಳೆ ಫಲಿತ ಸಿಗತ್ತೆ. ಇದರಿಂದ ಅರ್ಥ ಮಾಡ್ಕೊಳ್ಳಿ. ಆಮೇಲೆ 10 ವರ್ಷದ ಒಳಗೆ ಇದ್ರೆ ಮಕ್ಕಳು, ಅವ್ರಿಗೆ ಬಾದಾಮಿಯನ್ನ ತುಂಬಾ ಉತ್ತಮ, ಇಲ್ಲಾಂದ್ರೆ ದೇಶಿ ಹಸು ತುಪ್ಪೆ. ಸೊ ದೇಶಿ ಹಸು ತುಪ್ಪೆ ಇಲ್ಲಾಂದ್ರೆ ಬಾದಾಮಿಯನ್ನೇ 10 ವರ್ಷ ಕೆಳಗೆ ಇರುವಂತ ಮಕ್ಕಳಿಗೆ ಈ ಮಸಾಜ್ಗೆ ಉಪಯೋಗಿಸಿ ದಯವಿಟ್ಟು. ಆಮೇಲೆ ಯಾವುದೇ ಕಾಲದಲ್ಲಿ, ಎಲ್ಲಾ ಕಾಲದಲ್ಲಿ ಎಲ್ಲಾರು ಒಳ್ಳೇದಂತ ಒಂದು ಮಸಾಜ್ ಮಾಡ್ಕೋಬೇಕಂತ ಎಣ್ಣೆ ಯಾವ್ದಪ್ಪ ಅಂದ್ರೆ ಬಾದಾಮಿ ತೈಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ತರ ನಾವು ಮಾಡ್ಕೋಬೇಕಾಗತ್ತೆ. ಈ ಮಸಾಜ್ ಮಾಡ್ಕೊಂಡಿದ ಮೇಲೆ ಸ್ನಾನ ಮಾಡೋದಕ್ಕೆ ನಾವು ಏನು ಉಪಯೋಗಿಸ್ಕೋಬೇಕಂದ್ರೆ ಯಾವುದೇ ಸಾಬು ಅನ್ನೋದು ಯೂಸ್ ಮಾಡಬಾರ್ದು, ಅಂದ್ರೆ ಸೋಪ್ ಯೂಸ್ ಮಾಡಬಾರ್ದು. ನಾವು ಬೆಲೆ ಹಿಟ್ಟು, ಈ ಸೀಗೆಕಾಯಿ ಪೌಡ್ರು, ಸೊ ಈ ಪುಡಿ ಇದನ್ನು ಸೇರಿಸ್ಕೊಂಡು ಉಪಯೋಗಿಸಿದ್ರೆ ಅದನ್ನು ಉಪಯೋಗಿಸಿ ನಾವು ಸ್ನಾನ ಮಾಡ್ಬೇಕಾಗತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ತಲಗ್ ಮಸಾಜ್ ಮಾಡೋದನ್ನು ತುಂಬಾ ಒಳ್ಳೇದೇ. ಅಂದ್ರೆ ದೇಹ ಎಲ್ಲ ಮಸಾಜ್ ಮಾಡಿ ತಲಗ್ ಮಸಾಜ್ ಮಾಡಬಾರ್ದು ಅಂತ ಇಲ್ಲ, ತಲಗನು ಮಸಾಜ್ ಮಾಡ್ಬೇಕಾಗತ್ತೆ. ಈ ಮಸಾಜ್ ಅನ್ನು ಯಾವಾಗ್ಲೂ ಕಾಲಿಂದ ಶುರು ಮಾಡಿ ತಲೆವರೆಗೂ ಬರ್ಬೇಕಾಗತ್ತೆ. ಮೊದಲನೇದಾಗಿ ಕಾಲಿಂದ ಶುರು ಮಾಡಿ ಆಮೇಲೆ ತಲೆವರೆಗೂ ಬರ್ಬೇಕಾಗತ್ತೆ. ಈ ಮಸಾಜ್ ಅನಂತರ ವಾತಾವರಣ ತುಂಬಾ ಯಾವುದೇ ರೀತಿಯಲ್ಲಿ ತುಂಬಾ ತಂಪಾಗಿದೆ ಅಂತ ಇಟ್ಕೊಳ್ಳಿ, ಮಳೆ ಬರ್ತಾ ಇದೆ, ತುಂಬಾ ತಂಪಾಗಿದ್ರೆ ಅವಾಗ ಹಸಿ ಶುಂಠಿ ಕಷಾಯ ಸೇವನೆ ಮಾಡಿ, ತುಂಬಾ ಒಳ್ಳೆಯದು. ಬಿಸಿ ವಾತಾವರಣ ಇದ್ರೆ ಈ ಕಸಕಸ ಪಾಯಸ ಇದೆಲ್ಲ ಅದನ್ನು ಸೇವಿಸಬೇಕಾಗತ್ತೆ, ಅದು ತುಂಬಾ ಒಳ್ಳೇದು ಕೊಡುತ್ತೆ. ಆಮೇಲೆ ಮಸಾಜ್ ಅನಂತರ ವಿಶ್ರಾಂತಿ ತಗೊಂಡದ್ದು ಕಡ್ಡಾಯ ಸ್ನೇಹಿತರೆ. ಮಸಾಜ್ ಮಾಡ್ಕೊಂಡಿದ್ಮೇಲೆ ಏನ್ ಮಾಡ್ಬೇಕು? ವಿಶ್ರಾಂತಿ ತಗೋಬೇಕಾಗತ್ತೆ. ಆಮೇಲೆ ಎಲ್ಲಾ ಸಮಯದಲ್ಲೂ ಅಷ್ಟೇ, ಸ್ನಾನ ಮಾಡುವಾಗ ಸ್ನಾನವನ್ನು ತಲೆಯಿಂದ ಮಾಡಬಾರ್ದು. ಅಂದ್ರೆ ಸಪೋಸ್ ನಾವು ಬಿಸಿ ನೀರು ಸ್ನಾನ ಮಾಡ್ತಾ ಇದ್ದಂತ ಇಟ್ಕೊಳ್ಳಿ, ತಲೆಯಿಂದ ಮಾಡಬಾರ್ದು ಅಂತ ಸ್ನಾನ. ಅಂದ್ರೆ ಅದೇ ತಂಪು ನೀರಿಂದ ಸ್ನಾನ ಮಾಡಿದ್ರೆ, ತಣ್ಣೀರಿಂದ ಸ್ನಾನ ಮಾಡಿದ್ರೆ ಯಾವಾಗಲೂ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ತಲೆಯಿಂದ ಸ್ಟಾರ್ಟ್ ಮಾಡಿ. ಅದೇ ಬಿಸಿ ನೀರು ಅಂದ್ರೆ ಕಾಲಿಂದ ಸ್ಟಾರ್ಟ್ ಮಾಡಿ ತಲೆವರೆಗೂ ಹೋಗ್ಬೇಕಾಗತ್ತೆ. ಅಂದ್ರೆ ಸ್ನಾನ ಮಾಡೋ ವಿಧಾನ ಹೇಳ್ತಾ ಇದ್ದೀನಿ ನಾನು. ಯಾವ ನೀರಿಂದ ಸ್ನಾನ ಮಾಡಿದ್ರೆ ಯಾವ ತರ ಮಾಡ್ಬೇಕಂತ ವಿಧಾನ ಹೇಳ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ತರ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾದ ಇನ್ನೊಂದು ಪಾದ ಮೇಲೆ ಇಟ್ಕೊಂಡು ಚೆನ್ನಾಗಿ ಉಜ್ಜಿದ್ರೆ ನಿಮ್ಗೆ ನಿದ್ದೆ ಅದ್ಭುತವಾಗಿ ಬರುತ್ತೆ. ನೈಟು ನಿದ್ದೆ ಮಾಡಕ್ ಮುಂಚೆ ಏನ್ ಮಾಡ್ಬೇಕು? ಈ ತರ 2 ಪಾದಗಳು, ಒಂದು ಪಾದ ಮೇಲೆ ಇನ್ನೊಂದು ಪಾದ ಈ ತರ, ಮತ್ತೆ ಇನ್ನೊಂದು ಪಾದ ಮೇಲೆ ಈ ತರ ಚೆನ್ನಾಗಿ ಉಜ್ಜಿದ ಮೇಲೆ ಒಂದು 2 ನಿಮಿಷ ಆದ್ರ ಉಜ್ಜಿದ್ರೆ
ನಿಮಗೆ ಅದಾದ್ಮೇಲೆ ನಿಮಗೆ ಅದ್ಭುತವಾದ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ, ಅದ್ಭುತವಾದ ನಿದ್ದೆ ಬರುತ್ತೆ, ಅದನ್ನ ಅರ್ಥ ಮಾಡ್ಕೊ. ಓಕೆ, ಅದು ಸ್ನೇಹಿತರೆ ಇದು ನಮ್ಮ ಈ ಅಭ್ಯಂಗ ಸ್ನಾನದಲ್ಲಿ ಭಾಗವಾಗಿ ಇಷ್ಟು ಅಂಶಗಳಿದೆ. ಸೊ ಇವೆಲ್ಲ ನಾವು ಪಾಲನೆ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮಗೆ ಅದರಿಂದ ಫಲಿತಗಳು ಚೆನ್ನಾಗಿರ್ತದೆ, ಪ್ರಯೋಜನಗಳು ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಪ್ರಯೋಜನಗಳು ಏನ್ ಬರ್ಬೋದು ನೋಡ್ಕೊಳ್ಳಿ. ಪ್ರಯೋಜನಗಳಲ್ಲಿ ಮೊಟ್ಟ ಮೊದಲನಾಗಿ ರಕ್ತ ಪರಿಚಲನ ಸುಧಾರಿಸ್ತದೆ ಸ್ನೇಹಿತರೆ, ಅದ್ಭುತವಾದ ರಕ್ತ ಪರಿಚಲನೆ ಆಗುತ್ತೆ. ಈ ಮಸಾಜು ರಕ್ತದ ಹರಿವನ್ನು ಉತ್ತೇಜಿಸ್ತದೆ, ದೇಹಾದ್ಯಂತ ಈ ಪರಿಚಲನೆ ಆಗತ್ತೆ, ಈ ರಕ್ತ ಅನ್ನೋದು ಪರಿಚಲನೆ ಆಗತ್ತೆ. ಸೊ ಅವಾಗ ಆ ಪರಿಚಲನೆ ಆಗಕ್ಕೆ ಸುಧಾರಿಸಲು ಈ ಸಾಧ್ಯವಾಗತ್ತೆ ಯಾವುದರಿಂದ, ಈ ಅಭ್ಯಂಗ ಮಸಾಜಿಂದ. ಮತ್ತೆ ನಿರ್ವಿಷೀಕರಣ ಸ್ನೇಹಿತರೆ, ಇನ್ನೊಂದು ಲಾಭ ನಿರ್ವಿಷೀಕರಣ. ಈ ಮಸಾಜ್ ಮತ್ತು ಈ ಸ್ನಾನದ ಪ್ರಕ್ರಿಯೆ ಏನಾಗುತ್ತೆ ಅಂದ್ರೆ ದೇಹದಿಂದ ವಿಷವನ್ನು ತೆಗೆದಾಕ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದು ನಿರ್ವಿಷೀಕರಣ. ಮತ್ತೆ ವಿಶ್ರಾಂತಿ ಮತ್ತೆ ಒತ್ತಡ ಪರಿಹಾರ ತುಂಬಾ ಅದ್ಭುತವಾಗಿರುತ್ತೆ. ಅಂದ್ರೆ ಯಾವುದೇ ಈ ರೀತಿಯಲ್ಲಿ ನಾವು ಮಸಾಜ್ ಮಾಡ್ಕೊಂತ ಹೋದ್ರೆ ನಮ್ಮ ದೇಹದಲ್ಲಿರುವಂತ ಒತ್ತಡಿ ಅದೆಲ್ಲ ತೆಗೆದಾಕಿ ನಮಗೆ ತುಂಬಾ ಶಾಂತವಾಗಿ, ಅಂದ್ರೆ ಒಂಥರ ಒಳಗಡೆ ವಿಶ್ರಾಂತಿ ಕೊಡುತ್ತೆ. ಆ ಇರೋ ಎಲ್ಲ ಸ್ಟ್ರೆಸ್ ಅನ್ನು, ಒತ್ತಡಿಯನ್ನು ತೆಗೆದಾಕ್ತದೆ ಯಾವುದು, ಈ ಅಭ್ಯಂಗ ಮಸಾಜ್. ಆಮೇಲೆ ಚರ್ಮದ ಆರೋಗ್ಯ ಸ್ನೇಹಿತರೆ, ಸೊ ಈ ನಿಯಮಿತ ಅಭ್ಯಾಸ ಮಾಡ್ತಾ ಹೋದ್ರೆ ನಮಗೆ ಮೃದುವಾದ, ಹೆಚ್ಚು ಶಾಂತಿಯುತವಾದ ಚರ್ಮಕ್ಕೆ ಒಂಥರ ಏನಂದ್ರೆ ಕಾಂತಿಯುತವಾಗತ್ತೆ. ನಮ್ಮ ಚರ್ಮ ಕಾಂತಿಯುತವಾಗತ್ತೆ, ಆಮೇಲೆ ಮೃದುವಾಗತ್ತೆ. ಯಾವುದರಿಂದ, ಈ ಅಭ್ಯಂಗ ಮಸಾಜಿಂದ. ಇನ್ನೊಂದು, ನಮ್ಮ ದೀಪಾವಳಿ ಸಮಯದಲ್ಲಿ ಒಂದು ಸಂಭ್ರಮ ನಾವು ದೀಪಾವಳಿ ಸಂಪ್ರದಾಯ ಹೊಂದಿದೆ. ಈ ದೀಪಾವಳಿ ಸಂಪ್ರದಾಯ ಏನಪ್ಪಾ ಅಂದ್ರೆ, ಈ ದೀಪಾವಳಿ ಸಂಪ್ರದಾಯದಲ್ಲಿ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುವ ಮಾರ್ಗ ಏನಪ್ಪಾ ಅಂದ್ರೆ, ಈ ಅದ್ಭುತವಾಗ ನರಕ ಚತುರ್ದಶಿ ಸಮಯದಲ್ಲ, ದೀಪಾವಳಿ 2ನೇ ದಿನ ಈ ಅಭ್ಯಂಗ ಸ್ನಾನವನ್ನು ಮಾಡೋದು ನಮ್ಮ ಸಂಪ್ರದಾಯ ಆಗಿದೆ, ನಮ್ಮ ದೇಶ ಸಂಪ್ರದಾಯ ಆಗಿದೆ. ಅದು ತುಂಬಾ ಜನ ಮಾಡ್ತಾ ಇರ್ತಾರೆ. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂತ ಎಲ್ಲಾ ಕಲ್ಮಶಗಳನ್ನು ಆಚೆಗಡೆ ತೆಗೆದುಹಾಕೋದು, ಮತ್ತೆ ಒಂಥರ ಈ ಧನಾತ್ಮಕತೆ ಹೆಚ್ಚು ಮಾಡೋದು. ಅಂದ್ರೆ ನಮ್ಮ ಒಳಗಡೆ ಧನಾತ್ಮಕತೆ ಅಂದ್ರೆ ಸಕಾರಾತ್ಮ ಅನ್ನೋದು ಅದು ಹೆಚ್ಚಾಗತ್ತೆ. ಸೊ ಅದಕ್ಕೆ ದೀಪಾವಳಿಯ ಸಾಂಪ್ರದಾಯವಾಗಿ ಈ ಎಣ್ಣೆ ಸ್ನಾನ ಮಾಡ್ತಾ ಇರ್ತಾರೆ. ಅಭ್ಯಂಗ ಸ್ನಾನ ಮಾಡೋದು ನಮ್ಮ ಸಂಪ್ರದಾಯ ಆಗಿದೆ, ಅದು ಖಂಡಿತವಾಗಿ ಮಾಡೋದು ತುಂಬಾ ಉತ್ತಮ ಸ್ನೇಹಿತರೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇದು ಕೇಳಿಸ್ಕೊಂಡಿದ್ದೆ ತಮ್ಗೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.